ಹಾಯ್ ಹಲೋ ನಮಸ್ಕಾರ. ನಾನು ನಿಮ್ಮ ಹುಸೇನ್ ರಾಜ್ ಮಾತಾಡ್ತಿರುವಂತದ್ದು. ಅಂಡ್ ಇವತ್ತು ಒಂದು ಅದ್ಭುತ ಟಾಪಿಕ್ ಜೊತೆ ನಿಮ್ ಮುಂದೆ ಬಂದಿದ್ದೀನಿ. ಏನಂತಂದ್ರೆ ನೋಡಿ, ಸೋಂಬೇರಿಗಳಿಗೆ ಅಂದ್ರೆ ಲೇಜಿ ಯಾರಿರ್ತಾರಲ್ಲ, ಇವರಿಗೆ ಒಂದು ಕೆಲಸವನ್ನ ಹೆಂಗೆ ಸ್ಟಾರ್ಟ್ ಮಾಡ್ಬೇಕಂತ ಗೊತ್ತಿರೋದಿಲ್ಲ. ಜೊತೆಗೆ ಜೀವನದಲ್ಲಿ ಸಕ್ಸಸ್ ಆಗಿರುವಂತ ವ್ಯಕ್ತಿಗಳಿಗೆ ಒಂದು ಕೆಲಸವನ್ನ ಹೆಂಗೆ ಸ್ಟಾಪ್ ಮಾಡ್ಬೇಕಂತ ಗೊತ್ತಿರೋದಿಲ್ಲ. ಎಸ್ ಫ್ರೆಂಡ್ಸ್, ನೀವು ಕೇಳ್ತಿರುವಂತದ್ದು ಸತ್ಯವಾದ ಮಾತು. ನೋಡಿ, 90% ಜನರಿಗೆ ಗೆಲುವಂದ್ರೆ ಏನಂತ ಗೊತ್ತು, ಇನ್ನು 90% ಜನರಿಗೆ ಸೋಲ್ ಅಂದ್ರೆ ಏನಂತಾನೆ ಗೊತ್ತಿಲ್ಲ. ಹೌದು, ಪ್ರತಿ ಒಂದು ವಿಷಯದಲ್ಲಿ ಪ್ರತಿಯೊಬ್ಬ ವ್ಯಕ್ತಿ ಯಾವುದೋ ಒಂದು ಸಮಸ್ಯೆಯಿಂದ, ಯಾವುದೋ ಒಂದು ನೋವಿನಿಂದ ಸೋಲ್ತಾನೆ ಇರ್ತಾನೆ. ಈ ಸೋಲು ಅನ್ನುವಂಥದ್ದು ಹೆಂಗಂತಂದ್ರೆ ಚಾಪೆ ಕೆಳಗಿರುವಂತ ನೀರಿನ ತರ ಹೊರಗಡೆ ಕಾಣಿಸೋದೇ ಇಲ್ಲ. ಗೆಲುವು ಹಂಗಲ್ಲ. ಅದ್ ಹೆಂಗಂತ ಹೇಳಿದ್ರೆ, ಯಾವುದೋ ಒಂದು ಸಣ್ಣ ಕೆಲಸದಲ್ಲಿ ನಾವು ಗೆದ್ದರೂ ಕೂಡ ಅದು ಪಳ ಅಂತ ಸೂರ್ಯನ ತರ ಪ್ರಜ್ವಲಿಸ್ತಾ ಇರ್ತದೆ. ಅದು ನಾವೆಷ್ಟೇ ಅಡಿಗೆ ಸಿಟ್ಟರು ಕೂಡ ಅದು ಅಡಿಗೆ ಸಿರೋದಕ್ಕೆ ಆಗೋದೇ ಇಲ್ಲ. ಅದು ಸೋಲ್ ಹಂಗಲ್ಲ, ಬಡ್ಡಿ ಮಗಂದಿದ್ದು. ಅದು ನಾವ್ ಎಷ್ಟೇ ಸೋತರು ಕೂಡ ಅದು ಹೊರಗಡೆ ಕೆಲವೊಬ್ಬರಿಗೆ ಕಾಣಿಸುತ್ತೆ, ಕೆಲವೊಬ್ಬರಿಗೆ ಕಾಣಿಸೋದಿಲ್ಲ. ಕೆಲವೊಬ್ರು ಸೋತಾಗ ಹತ್ತು ಜನರ ಮುಂದೆ ಹೇಳ್ಕೊಂಡು ತಿರುಗಾಡ್ತಾರೆ, ಅದರಿಂದ ಏನು ಪ್ರಯೋಜನ ಇಲ್ಲ. ಬಟ್ ಕೆಲವೊಬ್ರು ಜೀವನದಲ್ಲಿ ಸೋತರು ಕೂಡ ಹತ್ತು ಜನರ ಮುಂದೆ ಹೇಳ್ಕೊಂಡು ತಿರುಗಾಡೋದಿಲ್ಲ, ಅವ್ರು ಸೈಲೆಂಟ್ ಆಗಿರ್ತಾರೆ. ಬಟ್ ಅವ್ರು ನೋವಾಗೋದಿಲ್ವಾ ಅಂತ ನೀವು ಕೇಳಬಹುದು. ಅವ್ರು ಕೂಡ ನೋವಾಗುತ್ತೆ. ಆ ಕೋಪ, ಅಸೂಯೆ, ಆ ನೋವು ಒಳಗೊಳಗೆ ಅಂತರಾಳದಲ್ಲಿ ಹೊಟ್ಟೆ ಉರಿತಾ ಇರ್ತದೆ, ಬಟ್ ಅದು ಹೊರಗಡೆ ಕಾಣಿಸೋದಿಲ್ಲ ಅಷ್ಟೇ. ಇಲ್ಲಿ ನೀವು ಪ್ರತಿ ಒಂದು ವಿಷಯದಲ್ಲೂ ಕೂಡ ಮನುಷ್ಯ ಯಾವಾಗಲೂ ಕೂಡ ಸೋಲ್ತಾನೆ ಇರ್ತದೆ ಅಂತ ನಾನು ಅವಾಗಲೇ ಹೇಳಿದೆ. ಹಾಗಾದ್ರೆ ಈ ಸೋಲು ಅಂದ್ರೆ ಏನು ಅಂತ ಈಗ ನೋಡೋಣ. ಸೋಲು ಅಂತಂತಂದ್ರೆ ಏನಿಲ್ಲ ಫ್ರೆಂಡ್ಸ್, ನೀವು ತಿಳ್ಕೊಳ್ಬೇಕಾಗಿರುವಂತದ್ದು ಇಷ್ಟೇ: ಮನುಷ್ಯನಲ್ಲಿ ಕುತೂಹಲ ಇಲ್ಲದಿರುವುದೇ ನಿಜವಾದ ಸೋಲು ಅಂತ ನಾನು ಹೇಳಕ್ ಇಷ್ಟಪಡ್ತೀನಿ. ಯಾಕಂತ ಕೇಳಿದ್ರೆ, ಮನುಷ್ಯನಲ್ಲಿ ಏನೋ ಒಂದು ಹೊಸತನ ಮಾಡ್ಬೇಕು, ಹೊಸದಾಗಿ ಏನಾದ್ರು ಮಾಡ್ಬೇಕಂತ ಒಂದು ಕುತೂಹಲ, ಒಂದು ಉತ್ಸಾಹ ಇಲ್ಲ ಅಂತಂದ್ರೆ ಅದು ನಿಜವಾದ ಸೋಲು ಅಂತ ನಾನು ಹೇಳಕ್ ಇಷ್ಟಪಡ್ತೀನಿ. ನೋಡಿ, ಏನೋ ಒಂದು ಕೆಲಸವನ್ನ ಮಾಡ್ಬೇಕಂತ ಅಂದಾಗ ಅದು ನನ್ನಿಂದ ಮಾಡಕ್ಕಾಗಲ್ಲ ಅನ್ನುವಂತ ಒಂದು ನಿರಾಶೆ ಮನುಷ್ಯನಲ್ಲಿ ಇರ್ತದೆ. ಜೊತೆಗೆ ನಾನು ಆ ಕೆಲಸವನ್ನ ಮಾಡಿದ್ರೆ ಎಲ್ಲಿ ಸೋಲ್ತೀನಿ ಅನ್ನೋ ಅನ್ನುವಂತ ಒಂದು ಭಯ ಕೂಡ ಅವನಲ್ಲಿ ಇರ್ತದೆ. ಜೊತೆಗೆ ಬೇರೆಯವರಿಗೆ ಕಂಪಾರಿಸನ್ ಮಾಡ್ಕೊಂಡು ನನ್ನ ಜೀವನ ಅವನ ತರ ಇಲ್ಲ, ಇವನ್ ತರ ಇಲ್ಲ, ನನ್ನ ಜೀವನ ಅರ್ಥವಿಲ್ಲದಂತಾಗಿದೆ, ಪ್ರಯೋಜನವಿಲ್ಲದಂತಾಗಿದೆ, ವೇಸ್ಟ್ ಆಗಿದೆ ಅನ್ನುವಂತ ಒಂದು ಚಿಂತೆ ಕೂಡ ಮನುಷ್ಯನಲ್ಲಿ ಇರ್ತದೆ. ಇವೆಲ್ಲ ಏನ್ ಮಾಡ್ತೇವೆ, ಮನುಷ್ಯನಲ್ಲಿ ಇರ್ತಕ್ಕಂಥ ಕುತೂಹಲವನ್ನ ಕೊಂದಾಗ್ಬಿಡ್ತೇವೆ. ಯಾವಾಗ ಮನುಷ್ಯನಲ್ಲಿ ಇರ್ತಕ್ಕಂಥ ಕುತೂಹಲ ಸತ್ತು ಹೋಗ್ತದೋ ಆಗ ಮನುಷ್ಯ ಏನ್ ಮಾಡ್ತಾನೆ, ಪ್ರತಿ ಒಂದು ವಿಷಯದಲ್ಲಿ ಸೋಲುವುದಕ್ಕೆ ಆರಂಭಿಸ್ತಾನೆ. ಅದನ್ನೇ ನಾವು ಸೋಲು ಅಂತ ಕರಿತಾ ಹೋಗ್ತೀವಿ. ಸೊ ಇದಕ್ಕೆ ಇನ್ನೆರಡು ಎಕ್ಸಾಂಪಲ್ ನ ಕೊಟ್ಟು ನಿಮ್ಗೆ ಸ್ಪಷ್ಟವಾಗಿ ಅರ್ಥ ಮಾಡ್ಲಿಕ್ಕೆ ಪ್ರಯತ್ನ ಪಡ್ತೀನಿ. ನೋಡಿ, ಯಾವುದೇ ಒಬ್ಬ ಮನುಷ್ಯನನ್ನು ತಗೊಳ್ಳಿ, ಆ ಮನುಷ್ಯನ ಮನಸ್ಸಲ್ಲಿ ಯಾವುದೋ ಒಂದು ಕೋರಿಕೆ ಇರ್ತದೆ. ಯಾವುದೋ ಒಂದು ಕೆಲಸವನ್ನ ಮಾಡ್ಬೇಕು, ಅದನ್ನ ಮಾಡ್ಬೇಕು, ಇದನ್ನ ಮಾಡ್ಬೇಕು, ಅದನ್ನ ಸಾಧಿಸ್ಬೇಕು ಅನ್ನುವಂತ ಒಂದು ಕೋರಿಕೆ ಯಾವಾಗಲೂ ಕೂಡ ಮನಸ್ಸಿನಲ್ಲಿ ತಿರುಗ್ತಾನೆ ಇರ್ತದೆ, ಹೊರಳುತ್ತಾನೇ ಇರ್ತದೆ. ಬಟ್ ಅದನ್ನ ನಾವು ಆದಷ್ಟು ಬೇಗ ತೀರ್ಸ್ಕೊಳ್ಳಕ್ಕಾಗದೇನೆ ಏನ್ ಮಾಡ್ತೀವಿ, ದೀರ್ಘಾವಧಿ ಅಂದ್ರೆ ಎಷ್ಟೋ ವರ್ಷಗಳ ಕಾಲ ಅದನ್ನ ಮುಂದೂಡಿಸ್ಕೊಂಡು ಹೋಗ್ತೀವಿ. ಅದು ಕೇವಲ ನಮ್ಮ ಕಲ್ಪನೆಯಲ್ಲಿ ಅಥವಾ ಕನಸಿನ ಬದುಕಾಗಿ ಉಳಿದು ಬಿಡ್ತದೆ ಹೊರತು ಅದನ್ನ ನಾವು ತೀರ್ಸ್ಕೊಳ್ಳಕ್ ಆಗುದಿಲ್ಲ. ಯಾಕೆ ಆಗುದಿಲ್ಲ ಅಂತಂದ್ರೆ, ನಾವು ಎಲ್ಲಿ ಅದನ್ನ ಸಾಧಿಸೋಕೆ ಪ್ರಯತ್ನ ಪಟ್ರೆ ಜನ ಏನ್ ಅನ್ಕೊಳ್ತಾರೋ ಅನ್ನುವಂತ ಒಂದು ಭ್ರಮೆ, ಒಂದು ಭಯದಿಂದ ನಾವು ಅದನ್ನ ಮಾಡಕ್ ಹೋಗುದಿಲ್ಲ. ಹಾಗಾಗಿ ಏನ್ ಮಾಡ್ತದೆ, ನಮ್ಮ ಆ ಒಂದು ಸಂಗೀತ ಏನಿರ್ತದಲ್ಲ, ನಮ್ಮ ಗೋರಿ ತನಕ ಕೂಡ ಹಂಗೆ ನಮ್ಮ ಮನಸ್ಸಲ್ಲೇ ಹೊತ್ಕೊಂಡು ಹೋಗ್ತೀವಿ. ಸೊ ಸಾಧ್ಯವಾದಷ್ಟು ಬೇಗ ಯಾರು ಏನ್ ಅನ್ಕೊಂಡ್ರು ಪರವಾಗಿಲ್ರಿ, ನೀನ್ ಮಾಡ್ಬೇಕಾಗಿರುವಂತ ಕೆಲಸ, ನಿನ್ ಜೀವನದಲ್ಲಿ ನೀನ್ ಸಕ್ಸಸ್ ಆಗ್ಬೇಕಾಗಿರುವಂತ ಕೆಲಸ ಅದು, ಓಕೆನಾ? ಅದನ್ನ ಮಾಡ್ಬೇಕು ನೀವು ಅಷ್ಟೇ. ಅದನ್ನ ಮನಸ್ಸಲ್ಲಿ ಇಟ್ಕೊಂಡು ಹಂಗೆ ನೀವು ಕುಣಿಯ ತನಕ ತಗೊಂಡು ಹೋಗುವಂತದ್ದು ನನಗೇನು ಸರಿ ಅನಿಸ್ತಾ ಇಲ್ಲ. ಸೊ ಈಗ ಇನ್ನೊಂದು ಪಾಯಿಂಟ್ ಅನ್ನು ಹೇಳಿಕೆ ನಿಮ್ಗೆ ತುಂಬಾ ಅದ್ಭುತವಾಗಿ ನಾನು ಅರ್ಥ ಮಾಡಕ್ಕೆ ಪ್ರಯತ್ನ ಪಡ್ತೀನಿ. ಏನಂತ ಕೇಳಿದ್ರೆ, ಓವರ್ ಕಾನ್ಫಿಡೆಂಟ್ ಇರ್ತದಲ್ಲ, ಈ ಓವರ್ ಕಾನ್ಫಿಡೆಂಟ್ ವ್ಯಕ್ತಿಗಳು ಏನ್ ಮಾಡ್ತಾರೆ ಗೊತ್ತಾ? ನೋಡಿ, ಈ ಕೆಲಸ ಮಾಡ್ಲಿಕ್ಕೆ ನನಗೆ ಇವಾಗ ಟೈಮ್ ಇಲ್ಲ, ಒಂದು ವೇಳೆ ಟೈಮ್ ಏನಾದ್ರೂ ಇದ್ದಿದ್ರೆ ತುಂಬಾ ಅದ್ಭುತವಾಗಿ ಮಾಡ್ತಾ ಇದ್ದೆ. ಬಟ್ ನಂತರ ಈ ಕೆಲಸವನ್ನು ಇನ್ನು ಯಾರು ಕೂಡ ಮಾಡಕ್ ಆಗದೇ ಇರುವಂತ ರೀತಿಯಲ್ಲಿ ನಾನು ಅದನ್ನ ಮಾಡ್ತಿದ್ದೆ ಅಂತ ಹೇಳ್ತಾರೆ. ಆ ತರ ಏನ್ ಸಮಯ ಕಳೆಯೋರು ಇರ್ತಾರಲ್ಲ, ಅದು ಕೂಡ ಒಂದು ರೀತಿ ಸೋಲು. ಎಸ್, ಬಟ್ ಒಂದು ಸಲ ನಾವು ಜೀವನದಲ್ಲಿ ಸೋತೀವಿ ಅಂತ ತಿಳ್ಕೊ, ಅಲ್ಲಿಗೆ ನಮ್ ಜೀವನ ಮುಗೀತು, ಅಲ್ಲಿಗೆ ನಮ್ ಜೀವನನೇ ಸಮಾಪ್ತಿ ಆಯ್ತು, ಇನ್ನ ನಮ್ಗೆ ಮುಕ್ತಿನೇ ಇಲ್ಲ ಅಂತಲ್ಲ ಗುರು. ಒಂದು ಮಾತು ನೆನಪಿಟ್ಕೊ, ಇವತ್ತು ನಾನು ಸೋತಿರಬಹುದು, ಬಟ್ ಇನ್ನು ಸತ್ತಿಲ್ಲ, ಬದುಕಿದ್ದೀನಿ. ನಾಳೆ ಸಾಹಸಕ್ಕಂತಾನೆ ಒಂದ್ ದಿನ ಇದೆ, ಸಾಹಸ ತೋರಿಸ್ತೀನಿ ಅನ್ನುವಂತ ಒಂದು ಹಠ, ಒಂದು ಛಲ ಮನುಷ್ಯನಲ್ಲಿ ಯಾವಾಗಲೂ ಕೂಡ ಇರಬೇಕು. ನಮ್ಮ ಹಿರಿಯರು ನಮ್ಗೆ ಯಾವಾಗಲೂ ಕೂಡ, ನಾವು ಚಿಕ್ಕವರು ಇರುವಾಗಲೂ ಕೂಡ ಒಂದು ಮಾತನ್ನ ಹೇಳ್ಕೊಂಡು ಬಂದಿದ್ರೆ, ಅದು ಏನಂತಂದ್ರೆ, ಕಾಲ ಎಂತ ಗಾಯವನ್ನಾದ್ರೂ ಕೂಡ ಮಾಗಿಸುತ್ತದೆ ಅಂತ ಹೇಳ್ತಾರೆ. ನೋಡಿ ಗುರು, ಯಾವುದೇ ಮನುಷ್ಯನಿಗೆ ಸಮಸ್ಯೆಗಳಾಗಿರ್ಬೋದು, ಪ್ರಾಬ್ಲಮ್ಸ್ಗಳಾಗಿರ್ಬೋದು, ಯಾವಾಗಲೂ ಕೂಡ ಬರ್ತಾನೆ ಇರ್ತವೆ. ಈ ಪ್ರಾಬ್ಲಮ್ಸ್, ಈ ಸಮಸ್ಯೆಗಳು ಹೆಂಗ್ ಗೊತ್ತಾ? ನೀವೆಲ್ಲರೂ ಕೂಡ ಸಮುದ್ರಗಳನ್ನ ನೋಡಿರ್ತೀರ ಅಂತ ಅನ್ಕೊಂಡಿದ್ರಿ. ಸಮುದ್ರದ ಮೇಲೆ ಬರ್ತಕ್ಕಂಥ ಅಲೆಗಳ ತರ ಈ ಸಮಸ್ಯೆಗಳು ಹಿಂಗ್ ಬರ್ತವೆ, ಸ್ವಲ್ಪ ದಿನ ಜೋರಾಗಿರ್ತವೆ, ಆಮೇಲೆ ಕಾಲಕ್ರಮೇಣ ಅವು ಮಾಯವಾಗಿ ಹೋಗ್ಬಿಡ್ತವೆ ಅಷ್ಟೇ. ಸಮಸ್ಯೆಯ ವಯಸ್ಸು ತುಂಬಾ ಕಡಿಮೆ, ಮನುಷ್ಯನಿಗಿದ್ದಷ್ಟು ಆಯಸ್ಸು ಸಮಸ್ಯೆಗೆ ಇರೋದಿಲ್ಲ. ಅದನ್ನ ಅರ್ಥ ಮಾಡ್ಕೋ ಫಸ್ಟ್, ಓಕೆನಾ? ಹಾಗಾದ್ರೆ ಈ ಸಮಸ್ಯೆಗಳಿಂದ ಅಥವಾ ಈ ಸೋಲಿನಿಂದ ನಾವು ಹೊರಗಡೆ ಬೀಳೋದು ಹೆಂಗೆ ಅಂತ ನಾನು ಹೇಳಕ್ ಇಷ್ಟಪಡ್ತೀನಿ. ಒಂದು 4 ಪಾಯಿಂಟ್ ಅನ್ನು ಹೇಳಿ ಈ ವಿಡಿಯೋನ ಮುಗಿಸಕ್ ಟ್ರೈ ಮಾಡ್ತೀನಿ. ಯಾಕೆಂತ ಕೇಳಿದ್ರೆ ವಿಡಿಯೋ ಲೆಂತ್ ಆದ್ರೆ ನೀವು ನೋಡಲ್ಲ ಅಂತ ನನಗೂ ಕೂಡ ಗೊತ್ತು. ಸೊ ನೋಡಿ, ನಾವು ಜೀವನದಲ್ಲಿ ಸೋತಾಗ
ಒಬ್ಬಂಟಿಯಾಗಿ ಲೋನ್ಲಿ ಆಗಿ ಸಿಂಗಲ್ ಆಗಿ ಇರಕ್ ಹೋಗಬಾರ್ದು. ಯಾಕಂತ ಹೇಳಿದ್ರೆ ಇವತ್ತು ನೀವೆಲ್ಲರೂ ಕೂಡ ನೋಡ್ತಾ ಇದ್ರೆ ಜಸ್ಟ್ ಸೆಕೆಂಡ್ PUC ಅಥವಾ SSLC ಅಲ್ಲಿ ಫೇಲ್ ಆದ್ರೆ ಸಾಕು ಡಿಪ್ರೆಷನ್ಗೆ ಹೋಗಿ ಆತ್ಮಹತ್ಯೆ ಮಾಡ್ಕೊಳ್ಳುವಂತ ಸಂದರ್ಭಗಳು ತುಂಬಾ ಇದಾವೆ. ಇವತ್ತೆಲ್ಲ ನೀವು ನೋಡ್ತಾನೆ ಇದ್ರಿ. ಸೊ ಹಾಗಾಗಿ ಎಷ್ಟೇ ನೀವು ಜೀವನದಲ್ಲಿ ಸೋತರು ಕೂಡ ಒಬ್ಬಂಟಿಯಾಗಿರಕ್ ಹೋಗ್ಬೇಡಿ. ಜನರ ಜೊತೆ ಬೆರೀರಿ, ಸ್ನೇಹಿತರ ಜೊತೆ ಬೆರೀರಿ, ಅವ್ರ ಜೊತೆ ಮಾತುಕತೆಯಲ್ಲಿ ಅಥವಾ ಲೀನರಾಗಿರಿ ಅಥವಾ ಭಾಗವಹಿಸ್ರಿ. ಏನಾಗುತ್ತೆ ಅವಾಗ ಏನಾಗುತ್ತೆ, ನಿಮ್ಮ ನೋವು ನಿಮ್ಮ ಕಷ್ಟವನ್ನ ಮರಿ ಪ್ರಯತ್ನ ಪಡ್ತೀರಿ. ಜೊತೆಗೆ ನೀವು ಕಷ್ಟದಲ್ಲಿ ಇದ್ದಾಗ ನಿಮ್ಮ ಜೊತೆಗೆ ಯಾರಾದರೂ ಒಬ್ಬ ವ್ಯಕ್ತಿ ಬೇಕೇ ಬೇಕಾಗ್ತದೆ. ಯಾಕಂತ ಹೇಳಿದ್ರೆ ನೀವು ಆ ನೋವಿನಲ್ಲಿ ಅವನ ಟೆನ್ಷನ್ ನಲ್ಲಿ ಇರೋದ್ರಿಂದ ನಿಮ್ಮನ್ನು ಅದರಿಂದ ಆಚೆಗೆ ತರಲಿಕ್ಕೆ ಒಂದು ಧೈರ್ಯ, ಒಂದು ಶಕ್ತಿಯನ್ನು ಕೊಡ್ಲಿಕ್ಕೆ ಅಥವಾ ಪ್ರೇರಣೆ ಮಾತುಗಳನ್ನು ನೀಡಿ ನಿಮ್ಮನ್ನು ಆ ಒಂದು ನೋವಿನಿಂದ ಹೊರಗಡೆ ತರಲಿಕ್ಕೆ ಒಬ್ಬ ವ್ಯಕ್ತಿಯ ಸಹಾಯ ಬೇಕಾಗ್ತದೆ. ಆದ್ರೆ ಒಂದು ಪಾಯಿಂಟ್ ಏನಂತಂದ್ರೆ ನೀವು ನೆನಪಿಟ್ಕೊಳ್ಬೇಕಾಗಿರುವಂತದ್ದು, ಕಷ್ಟದಲ್ಲಿದ್ದಾಗ ಒಬ್ಬಂಟಿಯಾಗಿ ಎದುರಿಸುವಂತ ಧೈರ್ಯ ಕೆಲವರಿಗೆ ಮಾತ್ರ ಇರ್ತದೆ, ಅದು ಎಲ್ಲರಿಗೂ ಇರೋದಿಲ್ಲ. ಅದನ್ನು ಕೂಡ ನೀವು ತಿಳ್ಕೊಳ್ಬೇಕು. ಇನ್ನೊಂದು ಮಾತನ್ನು ಹೇಳಕ್ಕೆ ಇಷ್ಟಪಡ್ತೀನಿ, ನನಗಂತೂ ತುಂಬಾ ಇಷ್ಟ ಆಗಿರುವಂತ ಲೈನ್ ಏನು ಗೊತ್ತಾ, ನನ್ನ ವಿಧಿ ಲಿಖಿತ ಸರಿ ಇಲ್ಲ, ನನ್ನ ಹಣೆ ಬರೋ ಸರಿ ಇಲ್ಲ ಅಂತ ಹೇಳ್ತಿರ್ತಾರಲ್ಲ. ನನ್ನ ವಿಧಿ ಲಿಖಿತ ಸರಿ ಇಲ್ಲ ಅಂತಲ್ಲ, ನಾನು ಬದಲಾವಣೆ ಆಗುವುದು ಕೂಡ ವಿಧಿ ಲಿಖಿತನೇ ಅಂತ ಹೇಳ್ಬೇಕು. ಆ ಭಾವನೆ ನಿಮ್ಮಲ್ಲಿ ಬೆಳಿಬೇಕು, ಆ ಭಾವನೆ ನಿಮ್ಮಲ್ಲಿ ಬರಬೇಕು ಗುರು. ಹೌದಾ? ಆಗ ಮಾತ್ರ ನೀವ್ ಏನಾದ್ರೂ ಸಾಧಿಸ್ಲಿಕ್ಕೆ ಸಾಧ್ಯ ಅಂತ ಹೇಳಕ್ ಇಷ್ಟಪಡ್ತೀನಿ. ಜೊತೆಗೆ ನಿಮ್ಮ ಮಾನಸಿಕ ಸಾಮರ್ಥ್ಯದ ಬಗ್ಗೆ ನೀವು ತಿಳ್ಕೊಳ್ಬೇಕು. ನಿಮ್ಮ ಮಾನಸಿಕ ಸಾಮರ್ಥ್ಯದ ಬಗ್ಗೆ ನಿಮ್ಗೆ ಅಪರಿಮಿತವಾದಂತ ಒಂದು ವಿಶ್ವಾಸ ನಿಮ್ಮಲ್ಲಿ ಇರಬೇಕು. ಯಾಕಂತ ಹೇಳಿದ್ರೆ ನಾನು ಕೂಡ ಸಾಹಸವಂತ, ನಾನು ಕೂಡ ಸಮರ್ಥ, ನಾನು ಕೂಡ ಬಲವಂತ ಅನ್ನುವಂತ ಒಂದು ಫೀಲ್ ನಿಮ್ಮಲ್ಲಿ ಬರ್ಬೇಕು. ಅದು ನಿಮ್ಮಲ್ಲಿ ಕಂಡು ಬರ್ಬೇಕು. ಯಾಕಂತ ಹೇಳಿದ್ರೆ ಕಷ್ಟ ಬಂದಾಗಲೇ ನಾವು ಏನು ಅಂತ ನಮಗೆ ಗೊತ್ತಾಗೋದು. ಜೊತೆಗೆ ನಮ್ಮ ಸುತ್ತಮುತ್ತಲಿರುವವರು ಅವರ ಒಂದು ನಿಜವಾದ ಸ್ವರೂಪ ಏನಂತ ಕೂಡ ಹೊರಬೀಳೋದು ಕಷ್ಟ ಬಂದಾಗಲೇನೆ ಗೊತ್ತಾಗ್ತದೆ. ಹೌದಲ್ವಾ? ಹಾಗಾಗಿ ಅದನ್ನು ಕೂಡ ನಾವು ತಿಳ್ಕೊಳ್ಬೇಕು. ಜೊತೆಗೆ ಕೊನೆ ಪಾಯಿಂಟ್ ಏನಂತಂದ್ರೆ, ನಮಗೆ ಪ್ರತಿಯೊಬ್ಬ ಮನುಷ್ಯನಿಗೂ ಕೂಡ ಒಂದು ನಿಖರವಾದಂತ ಒಂದು ಬೆಲೆ ಇರ್ತದೆ. ಆ ಬೆಲೆಯನ್ನ ನಾವು ತಿಳ್ಕೊಳ್ಬೇಕು. ಯಾಕೆ ತಿಳ್ಕೊಳ್ಬೇಕಂತಂದ್ರೆ, ಆ ಬೆಲೆಗಿಂತ ಹೆಚ್ಚು ಊಹಿಸ್ಕೊಂಡ್ರೆ ಏನಾಗುತ್ತೆ, ಅದು ಅಹಂಕಾರವಾಗ್ತದೆ. ಜೊತೆಗೆ ಅದಕ್ಕಿಂತ ಕಡಿಮೆ ಊಹಿಸ್ಕೊಂಡ್ರೆ ಅದು ಸೆಲ್ಫ್ ಪಿಟಿ ಆಗ್ತದೆ. ಸೊ ಅದಕ್ಕೋಸ್ಕರ ನಾವು ತಿಳ್ಕೊಳ್ಬೇಕು. ಸೊ ಜೊತೆಗೆ ಅದಲ್ದೇನೆ ನಾವು ಯಾವ್ಯಾವ ರಂಗದಲ್ಲಿ, ಯಾವ್ಯಾವ ಫೀಲ್ಡ್ ನಲ್ಲಿ, ಯಾವ್ಯಾವ ಕ್ಷೇತ್ರಗಳಲ್ಲಿ ಸರಿಯಾಗಿ ಪ್ರಾಜೆಕ್ಟ್ ಆಗ್ತೀವಿ ಅನ್ನುವಂತ ಒಂದು ಅದನ್ನು ಕೂಡ ನಾವು ತಿಳ್ಕೊಳ್ಬೇಕಾಗುತ್ತೆ. ಜೊತೆಗೆ ಇನ್ನೊಂದು ಕೊನೆಯ ಪಾಯಿಂಟ್ ಏನಂತಂದ್ರೆ, ನಮ್ಮಲ್ಲಿ ಇರ್ತಕ್ಕಂಥ ನೈಪುಣ್ಯಗಳು ಯಾವ್ಯಾವು, ಅವುಗಳನ್ನ ಸ್ಕಿಲ್ಸ್ ಅಂತ ಹೇಳಿ ಕರೀತಾರೆ ಇಂಗ್ಲಿಷ್ ಅಲ್ಲಿ. ಆ ಸ್ಕಿಲ್ಸ್ ಗಳನ್ನ, ನೈಪುಣ್ಯಗಳನ್ನ ನಾವು ಸರಿಯಾಗಿ ಅಂದಾಜ್ ಮಾಡುವಂತವ್ರು. ಯಾರು ಇದನ್ನ ಅಂದಾಜ್ ಮಾಡ್ತಾರೋ ಅವ್ರ ಜೀವನದಲ್ಲಿ ಪರಿಪೂರ್ಣರಾಗ್ತಾರೆ. ಜೊತೆಗೆ ಅವ್ರ ಹತ್ರ ಈ ಸೋಲಗಿಲ್ಲ ಯಾವುದು ಕೂಡ ಅವ್ರ ಕಡೆ ಹೆಜ್ಜೆ ನೋಡೋದಿಲ್ಲ, ಅವ್ರ ಕಡೆ ಸುಳಿಯೋದು ಇಲ್ಲ ಅಂತ ನಾನು ಹೇಳಕ್ ಇಷ್ಟಪಡ್ತೀನಿ. ಇಷ್ಟು ಹೇಳಿ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಈ ವಿಡಿಯೋ ನಿನ್ಗೆ ಲೈಕ್ ಆದ್ರೆ ಮಾತ್ರ ಸಬ್ಸ್ಕ್ರೈಬ್ ಮಾಡು, ಶೇರ್ ಮಾಡು, ಲೈಕ್ ಮಾಡು. ಇಲ್ಲಾಂದ್ರೆ ಬೇಡ ಗುರು. ಮತ್ತೆ ನಿಮ್ಗೆ ಏನಾದ್ರೂ ಈ ವಿಡಿಯೋದಲ್ಲಿ ಮಿಸ್ಟೇಕ್ ಅನ್ಸಿದ್ರೆ ನಿಮ್ ಕಾಮೆಂಟ್ ಮೂಲಕ ತಿಳಿಸ್ರಿ. ನಿಜವಾಗ್ಲೂ ಕೂಡ ನಾನು ಅದನ್ನ ರಿಸೀವ್ ಮಾಡ್ಕೊಳ್ಳಕ್ಕೆ ಸಿದ್ಧನಾಗಿದ್ದೀನಿ ಅಂತ ಹೇಳಕ್ ಇಷ್ಟಪಡ್ತೀನಿ. ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತೀನಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೆ ಬಾಯ್ ಬಾಯ್. ಸೈನಿಂಗ್ ಆಫ್, ರಾಜ್.